ಮತ್ತೊಮ್ಮೆ ಎಲ್ರಿಗೂ ಈ ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ಈ ವಾರದ ಕಥೆಯಲ್ಲಿ ಮೊದಲಿಗೆ BB ರೆಸಾರ್ಟ್ ಬಗ್ಗೆ ಚರ್ಚೆ ನಡೀತು. ತಪ್ಪು ಮಾಡಿದವ್ರಿಗೆಲ್ಲ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡ್ರು. ಅದಾದ ನಂತರ ಅಡ್ವರ್ಟೈಸ್ಮೆಂಟ್ ಹಾವಳಿ ಬಂತು. ಇದರಲ್ಲಿ ಸನ್ಫ್ಲವರ್ ಆಯಿಲ್ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಬಂತು, ವಾಲ್ಕ್ಮೇಟ್ ಚಪ್ಪಲಿ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಬಂತು. ಇದಾದ ನಂತರ ಧನ್ರಾಜ್ ಅವರು ತಪ್ಪು ಒಪ್ಕೊಂಡ್ರು. ಬೇರೆಯವ್ರ ಇನ್ಫ್ಲುಯೆನ್ಸ್ ಮೇಲೆ ನಾನು ಹನುಮಂತನಿಗೆ ಕಳಪೆ ಕೊಟ್ಟೆ ಅಂತೇಳಿ ಮೋಸದಿಂದ ಕ್ಯಾಪ್ಟನ್ಸಿ ಟಾಸ್ಕ್ ಗೆದ್ದ ಭವ್ಯಾರವರಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡ್ರು. ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡಿದ ಚೈತ್ರ ಹಾಗೂ ಉಗ್ರಂ ಮಂಜು ಅವರಿಗೂ ಸಖತ್ತಾಗಿ ಕ್ಲಾಸ್ ತಗೊಂಡ್ರು. ರಜತ್ ಅವ್ರಿಗೆ ಗೊತ್ತಿದ್ರು ಸುಮ್ಮನಿದ್ದದಕ್ಕೆ ಕ್ಲಾಸ್ ತಗೊಂಡ್ರು. ನೀವೆಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದೀರಂದರೆ ನೀವು ಆಟದಲ್ಲಿ ಹಿಂದೆ ಬಿದ್ದಿದ್ದೀರಾ ಅಂತೇಳಿ ಸಖತ್ತಾಗಿ ಕ್ಲಾಸ್ ತಗೊಂಡ್ರು. ಮೊನ್ನೆ ಹನುಮಂತನಿಗೆ ಗಾಂಚಾಲಿ ಅಂತೇಳಿ ಬಳಸಿದ ಪದಕ್ಕೆ ಮತ್ತೆ ಇವತ್ತು ಕಿಚ್ಚ ಅವರು ಸಮರ್ಥನೆ ಮಾಡಿಕೊಂಡ್ರು. ಆದರೆ ಇದರಲ್ಲಿ ಹನುಮಂತ ಅವರು ಯಾವುದೇ ರೀತಿಯಿಂದ ಪ್ರತಿರೋಧವಾಗಿ ಮಾತಾಡದೆ ಸುಮ್ಮನೆ ಹೂವನ್ನು ತಗೊಂಡು ಅಲ್ಲಾಡಿಸ್ಕೊಂಡು ಸುಮ್ಮನೆ ಕೂತರು. ಇದು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಹಾಗೂ ಕಿಚ್ಚ ಅವರ ವ್ಯಕ್ತಿತ್ವವನ್ನು ಇದರಲ್ಲಿ ತೋರಿಸುತ್ತೆ. ಹಾಗೂ ಗೋಲ್ಡ್ ಆ್ಯಂಡ್ ಬ್ಲ್ಯಾಕ್ ಸ್ಟಾರ್ಗಳ ಬಗ್ಗೆ ಒಂದು ನಿರ್ಣಯ ನಡೀತು. ಇದರಲ್ಲಿ ಭವ್ಯರವರಿಗೆ 5 ಬ್ಲ್ಯಾಕ್ ಸ್ಟಾರ್ ಹಾಗೂ ಹನುಮಂತರವರಿಗೆ 4 ಗೋಲ್ಡ್ ಸ್ಟಾರ್ ಸಿಕ್ಕು. ಇದರ ಬಗ್ಗೆ ಹನುಮಂತರವರಿಗೆ ಕಿಚ್ಚ ಸುದೀಪರು ಪ್ರಶಂಸೆ ಮಾಡಿದರು. ಹಾಗೂ ಭವ್ಯರವರಿಗೆ ನಾಳೆ ರವಿವಾರ ದಿನ ಏನು ಕಾದಿದೆ ಅಂತೇಳಿ ನೋಡಬೇಕೇನು ಕ್ಯಾಪ್ಟನ್ಸಿಯಿಂದ ಅವರಿಗೆ ಕೆಳಗಿಳಿಸ್ತಾರ, ಏನು ಮಾಡ್ತಾರ ಅನ್ನೋದನ್ನು ನೋಡಬೇಕಾಗಿದೆ. ಹಾಗೆ ಹನುಮಂತು ಅವರು ಕೆಲ ದಿನಗಳಿಂದ ಯಾಕೆ ಡಲ್ ಆಗಿದ್ದಾರೆ ಅಂಥೇಳಿ ವಿವರಣೆ ಮಾಡಿದ್ದು. ಅದರಲ್ಲಿ ಹನುಮಂತಿಯವರು ತಂದೆ ತಾಯಿಗಳು ಭಾಳ ನೆನಪಾಗಿದ್ದರಿಂದ ಸ್ವಲ್ಪ ಸಂಕಟ ನೋವಾಗಿದೆ. ಅವ್ರು ನನ್ನ ಜೊತೆ ಮಾತಾಡಿದರೆ ಮತ್ತೆ ಮೊದಲನೇ ಹಾಗೆ ಸ್ಟ್ರಾಂಗಾಗಿ ಆಟಕ್ಕೆ ಮರಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಇದನ್ನು ಕಿಚ್ಚ ಸುದೀಪ್ ಅವರು ನಾಳೆ ಏನಾದರೂ ಪಾಲಿಸಿ ಅವರಿಗೆ ಫ್ಯಾಮಿಲಿಯವ್ರ ಜೊತೆ ಮನೆಯವ್ರ ಜೊತೆ ಮಾತಾಡ್ಸೋಕ್ಕೆ ಏನಾದರೂ ಅನುಕೂಲ ಮಾಡ್ತಾರಾ ಏನೋ ಅಂತೇಳಿ ನಾವು ನೋಡಬೇಕಾಗಿದೆ. ಹಾಗೆ ಇದರಲ್ಲಿ ಕಳೆದ ಬಾರಿ 8 ಜನ ನಾಮಿನೇಟ್ ಏನಾಗಿದ್ರಲ್ಲ, ಅದರಲ್ಲಿ ಧನ್ರಾಜ್ ಹಾಗೂ ಹನುಮಂತು ಅವರು ನಾಮಿನೇಟ್ನಿಂದ ಬಚಾವಾಗಿ ಇವತ್ತು ಸೇಫ್ ಆದರು. ಇನ್ನು ಉಳಿದ 6 ಜನರ ಬಗ್ಗೆ ನಾಳೆ ನಿರ್ಣಯ ಆಗುತ್ತೆ. ಇದರಲ್ಲಿ ಕಡಿಮೆ ಅಂಕ ಪಡೆದಿರುವಂತಹ ಮಂಜು ಅವರು 4.8 ಹಾಗೂ ಇನ್ನೊಬ್ಬರು ಯಾರು ಐಶು ಅವರು 7.1% ಓಟನ್ನು ತಗೊಂಡಿದ್ದಾರೆ. ಮೋಸ್ಟ್ಲಿ ಇವರಿಬ್ಬರು ನಾಳೆ ಮನೆಯಿಂದ ಹೊರಗೆ ಹೋಗುವ ಅವಕಾಶ ಭಾಳ ಇದೆ. ಉಳಿದಂಗೆ ಗೌತಮಿ, ಮೋಕ್ಷಿತಾ, ತ್ರಿವಿಕ್ರಮ್ ಇವರೆಲ್ಲ ಉಳ್ಕೊಳ್ಳೋ ಚಾನ್ಸಸ್ಸೇ ಬಹಳ ಆಗಿದೆ. ಹಾಗಾಗಿ ಈ ಹನುಮಂತು ಮೇಲೆ ಏನು ಇಟ್ಟಿದ್ರಲ್ಲ ಹೋದ ವಾರ ಜನ ಏನು ಬೆಂಬಲ ಮಾಡಿದ್ರಲ್ಲ ಕಿಚ್ಚ ಸುದೀಪ್ ಸರ್ ಅವರ ಒಂದು ಗಾಂಚಾಲಿ ಮಾತಿಗೆ, ಅದಕ್ಕೆ ಸ್ಟ್ರಾಂಗಾಗಿ ಈ ದಿನ ಪ್ರತಿರೋಧ ಮಾಡಿದ್ದ ಕರ್ನಾಟಕದ ಜನತೆ ಅವರಿಗೆ ಅತ್ಯಧಿಕ ಓಟನ್ನು ಹಾಕಿ ಅವ್ರನ್ನ ಶೇಪ್ ಮಾಡಿ ಫೈನಲ್ವರೆಗೆ ಹೋಗೋ ರೀತಿಯಿಂದ ಮಾಡಿದ್ದಾರೆ. ಅದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ಕೂಡ ಹನುಮಂತ ಅವರು ಹೇಳಿದ್ದಾರೆ. ನಾಳೆಯಿಂದ ಮತ್ತೆ ಸ್ಟ್ರಾಂಗ್ ಆಗಿ ಒಳ್ಳೆಯರಿಂದ ಆಡ್ತೀನಿ ಅಂತೇಳಿ ಕರ್ನಾಟಕದ ಜನತೆಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಮುಂಚೆ ಅವರು ಫ್ಯಾಮಿಲಿ ತಂದೆ ತಾಯಿಯವ್ರ ಜೊತೆ ಮಾತಾಡಿಸ್ಬೇಕಂತೇಳಿ ಒಂದು ಕೋರಿಕೆಯನ್ನು ಕಿಚ್ಚ ಸುದೀಪ್ ಅವ್ರ ಹತ್ರ ಬಿಗ್ ಬಾಸ್ ಅವ್ರ ಹತ್ರ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಾಳೆ ಇದನ್ನು ಈಡೇರಿಸ್ತಾರ ಅಂತೇಳಿ ನೋಡಬೇಕಾಗಿದೆ. ಹಾಗೆ ಬಿಗ್ ಬಾಸ್ ರೆಸಾರ್ಟ್ನಲ್ಲಿ ಚರ್ಚೆ ನಡೀತು. ಇದರಲ್ಲಿ ರಜತ್, ಮೋಕ್ಷಿತಾ, ಚೈತ್ರ ಇವರೆಲ್ಲ ತಮ್ಮಲ್ಲೇ ಕಚ್ಚಾಡ್ಕೊಂಡ್ರು, ಬೇದಾಡ್ಕೊಂಡ್ರು. ಮೊನ್ನೆ ಯಾರ್ಯಾರು ಕಳಪೆ ಕೊಟ್ಟಿದ್ರು ಇವತ್ತು ಹನುಮಂತು ಚೆನ್ನಾಗಿ ಆಡಿದಾನೆ, ಏನು ತೊಂದರೆ ಇಲ್ಲ ಅಂತೇಳಿ ಹೇಳಿದರು. ಮೋಕ್ಷಿತಾ, ಗೌತಮಿ ಎಲ್ಲರೂ ಸೇರಿ ಹೇಳಿದರು. ಭವ್ಯ ಕೂಡ ಹೇಳಿದರು. ಆದರೆ ಮೊನ್ನೆ ನೋಡಿದರೆ ಎಲ್ಲರೂ ಕಳಪೆ ಕೊಟ್ಟು ಜೈಲಿಗೆ ಕಳಿಸಿದರು. ಇವತ್ತು ನೋಡಿದರೆ ಕಳಪೆ ಬಗ್ಗೆ ಮಾತಾಡೇ ಇಲ್ಲ. ಎಲ್ಲ ಚೆನ್ನಾಗಿ ಆಡಿದ್ದಾನೆ ಹನುಮಂತು ಅನ್ನೋ ಮಾತನ್ನೇ ಹೇಳಿದರು. ಹಾಗಾದರೆ ನಿನ್ನೆ ನಡೆದಿದ್ದೇನು ಮೊನ್ನೆ ನಡೆದಿದ್ದೇನು ಅಂತೇಳಿ ಜನ ವಿಚಾರ ಮಾಡಬೇಕಾಗಿದೆ. ಕಿಚ್ಚ ಸುದೀಪ್ ಅವರು ವಿಚಾರ ಮಾಡಬೇಕಾಗಿದೆ. ಬಿಗ್ ಬಾಸ್ನವರು ವಿಚಾರ ಮಾಡಬೇಕಾಗಿದೆ. ಇಲ್ಲೇನಾಗಿದೆ ಅಂತೇಳಿ ಮನೆಯಲ್ಲಿರುವಂಥ ಎಲ್ಲ 9 ಜನ ಕಂಟೆಸ್ಟೆಂಟ್ ತಮಗೆ ತಾವು ತಿಳ್ಕೊಬೇಕಾಗಿದೆ. ಈಗ ಅವರಿಗೆ ಜ್ಞಾನೋದಯ ಆಗಿದೆ ಅನಿಸುತ್ತೆ. ಮುಂದೆ ಈ ರೀತಿ ಆಗದಂತೆ ಎಚ್ಚರಿಕೆಯಿಂದ ಆಟ ಆಡಬೇಕು. ಮೋಸದ ಆಟವನ್ನು ಯಾರೂ ಆಡಬಾರ್ದು. ಹಾಗೆ ಮೋಸದ ಆಟವನ್ನು ಆಡಿರುವಂತಹ ಭವ್ಯರವರಿಗೆ ಕ್ಯಾಪ್ಟನ್ಶಿಪ್ಪಿಂದ ಇಳಿಸಿ ಕಿಚ್ಚ ಸುದೀಪ್ ಅವರೇ, ಬಿಗ್ ಬಾಸ್ ಅವರೇ ಇದು ಮಾಡಬೇಕು ಅಂಥೇಳಿ ನಾವು ಕರ್ನಾಟಕದ ಬಿಗ್ ಬಾಸ್ ಜನತೆಯ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ವೀಕ್ಷಕರೇ, ದಯವಿಟ್ಟು ನನ್ನ ಈ ವಿಡಿಯೋ ಲೈಕ್ ಆದರೆ
ಕಮೆಂಟ್ ಮಾಡಿ ಅದರ ಬಗ್ಗೆ ಉತ್ತರನೂ ಕೊಡ್ತೀವಿ. ಹಾಗೆ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಇನ್ನಷ್ಟು ವಿಡಿಯೋಗಳನ್ನು ಹಾಕೋಕ್ಕೆ ನನಗೆ ಧೈರ್ಯ ಕೊಡಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ ಎಲ್ರಿಗೂ ನಮಸ್ಕಾರಗಳು. ಶುಭರಾತ್ರಿ. ಒಂದು ನಿಮಿಷ ರೀ, ಇನ್ನೊಂದು ವಿಷಯನ ಹೇಳಬೇಕಾಗಿದೆ. ಕಿಚ್ಚ ಸುದೀಪ್ ಅವರು ಮೊನ್ನೆ ಗಾಂಚಾಲಿ ಅಂತೇಳಿ ಹನುಮಂತಿಗೆ ಬಳಸಿದ ಪದಕ್ಕೆ ಇವತ್ತು ಮತ್ತೆ ಸಮರ್ಥನೆ ಕೊಟ್ಕೊಂಡ್ರು. ಇದು ಭಾಳ ತಪ್ಪಾಗತ್ತೆ. ಇನ್ನೊಂದು ಸಾರಿ ಆ ವಿಡಿಯೋವನ್ನು ನೋಡಿಕೊಳ್ಳಿ ದಯವಿಟ್ಟು. ನಾಳೆ ಆದರೂ ಅಥವಾ ಬರೋ ದಿನಗಳಲ್ಲಿ ಇದ್ರ ಬಗ್ಗೆ ಪ್ರೇಕ್ಷಕರ ಹತ್ರ ಒಂದು ವಿನಂತಿಯನ್ನು ಮಾಡಿಕೊಳ್ಳಿ, ಕ್ಷಮೆಯನ್ನು ಕೇಳಬೇಕು. ಇಲ್ಲಾಂದರೆ ಭಾಳ ತಮ್ಮ ಕಿಚ್ಚ ಸುದೀಪ್ ಅವರ ವ್ಯಕ್ತಿತ್ವಕ್ಕೆ ಇದು ಸರಿಯಾದ ಶೋಭೆ ತರುವಂಥ ಮಾತಲ್ಲ. ದಯವಿಟ್ಟು ಇನ್ನೊಂದು ಸಾರಿ ಕೂಲಂಕಷವಾಗಿ ಅದನ್ನು ವಿಡಿಯೋವನ್ನು ಕ್ಲಿಪ್ಪನ್ನು ನೋಡಬೇಕು, ಎಲ್ಲಿ ಏನು ತಪ್ಪಾಗಿದೆ ಅಂಥೇಳಿ. ಇದರಲ್ಲಿ ಚೈತ್ರ ಅವ್ರದ್ದು ಮೇನ್ ತಪ್ಪಿದೆ. ಅದಕ್ಕೆ ಪ್ರತಿರೋಧ ಕೊಟ್ಟಂಥ ಹನುಮಂತುಗೆ ಇವತ್ತು ನೀವು ಬ್ಲೇಮ್ ಮಾಡ್ತಾ ಇದ್ದೀರ. ಹನುಮಂತು ನ್ಯಾಯದ ಆಟ ಆಡಿದ್ದಾನೆ. ಹನುಮಂತು ಯಾಕೆ ಸುಮ್ಮನಿದ್ದಾನಂದರೆ, ದೊಡ್ಡವರಿಗೆ ಸೆಲೆಬ್ರಿಟಿಗಳಿಗೆ ಎದುರು ಮಾಡಬಾರ್ದು. ಆಟ ಮುಖ್ಯವಲ್ಲ, ನನಗೆ ಮಾತು ಮುಖ್ಯ, ವ್ಯಕ್ತಿತ್ವ ಮುಖ್ಯ ಅಂತೇಳಿ ತನ್ನ ವ್ಯಕ್ತಿತ್ವವನ್ನು ಹನುಮಂತವರು ತೋರಿಸ್ತಾ ಇದ್ದಾರೆ. ದಯವಿಟ್ಟು ಕಿಚ್ಚ ಸುದೀಪ್ ಅವರು ತಮ್ಮ ವ್ಯಕ್ತಿತ್ವಕ್ಕೆ ಘನತೆ ತರುವಂಥ ಮಾತುಗಳನ್ನು ಆಡಬಾರ್ದು, ಹಾಗೂ ಬೇರೆಯವರ ವ್ಯಕ್ತಿತ್ವವನ್ನು ಧಕ್ಕೆ ತರಬಾರ್ದು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದೆ. ನಮಸ್ಕಾರಗಳು ವೀಕ್ಷಕರು. ಇವತ್ತು ಪ್ರಾರಂಭದಲ್ಲೇ ಕಿಚ್ಚ ಸುದೀಪ್ ಸಾಹೇಬರು ಧನರಾಜ್ ಅವರಿಗೆ ತಮ್ಮ ವಾರದ ಮೊದಲ ಚಪ್ಪಾಳೆಯನ್ನು ಕೊಟ್ಟರು. ಅದಕ್ಕೆ ಗ್ರೇಟ್ ಥ್ಯಾಂಕ್ಫುಲ್ ಆಗಿದ್ದಾರೆ ಧನರಾಜ್ ಅವರು. ಥ್ಯಾಂಕ್ ಯು ಎಲ್ರಿಗೂ.